ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಮೆಸ್ಸಿಯನ ರಾಜ್ಯವು ಅಗೋಚರವಾಗಲಿರುವುದು. ರೆಫರೆನ್ಸ್ ಪುಟ 5455, ಪುಟದ ಸಂಖ್ಯೆ 8081. ಮಾಳಿಗೆಯ ಮೇಲಿರುವ ಭಕ್ತರು. ಉರಿಯುವ ಬೆಂಕಿಯಲ್ಲಿ ತನ್ನನ್ನು ಪ್ರಕಟ ಮಾಡಿಕೊಳ್ಳುವ ಕಾಲಕ್ಕೆ ಮೊದಲು ತಾನು ಪ್ರತ್ಯಕ್ಷನಾಗಿರುವ ಸಮಯದ ಬಗ್ಗೆ ಮತ್ತೆ ಮತ್ತೆ ಉಲ್ಲೇಖಿಸುವವನಾಗಿ ಕರ್ತನು ನಮಗೆ ಭರವಸೆ ನೀಡಿ ಹೇಳಿರುವಂತೆ ತೋರುವುದೇನೆಂದರೆ, ಸಾಂಕೇತಿಕ ಅಗ್ನಿಯಾದ ಮಹಾ ಸಂಕಟದ ಕಾಲವು ಈಗಿನ ಕಾಲದ ವ್ಯತ್ಯಾಸಗಳನ್ನೆಲ್ಲವನ್ನು ನಾಶಪಡಿಸುವುದಕ್ಕೆ ಮೊದಲು ನಂಬಿಗಸ್ತರಾದ ತನ್ನವರೆಲ್ಲರೂ ಮರಣ ಹೊಂದಿ ಆ ಕ್ಷಣದಲ್ಲೇ ಮಾರ್ಪಾಟಾಗುವರೆಂಬುದು. ಸಾಂಕೇತಿಕ ಭಾಷೆಯಲ್ಲಿ ಆತನು ಹೇಳಿರುವುದೇನೆಂದರೆ, ಆ ದಿನದಲ್ಲಿ, ಅಂದರೆ ತಾನು ಪ್ರಕಟ ಮಾಡಿಕೊಳ್ಳುವುದಕ್ಕೆ ಮೊದಲು ತನ್ನ ಪ್ರತ್ಯಕ್ಷತೆಯ ದಿನಗಳಲ್ಲಿ, ಮಾಳಿಗೆಯ ಮೇಲಿರುವವರು ಮನೆಯಲ್ಲಿರುವರು ತಮ್ಮ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರಬಾರದು. ಇದು ಇಲ್ಲಿ ಯಾವ ಅರ್ಥವನ್ನು ಸೂಚಿಸುವುದು? ಸಂಕ್ಷೇಪವಾಗಿ ಹೇಳುವುದಾದರೆ, ಮನೆ ಎಂಬುದು ದೇವರ ಮನೆಯನ್ನು ಹಾಗೂ ಮಾಳಿಗೆಯ ಮೇಲಿರುವವರು ದೇವರ ಜನರಲ್ಲಿ ಅತಿ ಭಕ್ತಿಯುಳ್ಳವರನ್ನು ಸೂಚಿಸುತ್ತದೆಂಬುದನ್ನು ನಮ್ಮ ನಂಬಿಕೆ. ಆ ಸಮಯದಲ್ಲಿ ಅಂಥವರು ಓಡಿ ಹೋಗುವ ಅಗತ್ಯತೆ ಇರುವುದೆಂಬುದನ್ನು ಅರಿತುಕೊಳ್ಳುವರು. ಮತ್ತು ಇಲ್ಲಿ ಉದ್ಭವಿಸುವ ಪ್ರಶ್ನೆ ಏನೆಂದರೆ, ತಮ್ಮ ಸರಕು ಸಾಮಗ್ರಿ ಹಾಗೂ ಅಮೂಲ್ಯವಾದ ವಸ್ತುಗಳಲ್ಲಿ ಎಷ್ಟನ್ನು ಅವರು ಉಳಿಸಿಕೊಳ್ಳಲು ಯತ್ನಿಸಬೇಕೆಂಬುದು. ಯಾವುದೇ ವಸ್ತುಗಳನ್ನು ಉಳಿಸಿಕೊಳ್ಳಲು ಪರಿಶ್ರಮಿಸಬಾರದೆಂಬ ಎಚ್ಚರಿಕೆಯನ್ನು ಅವರಿಗೆ ನೀಡಲಾಗಿರುವುದು. ಅಂದರೆ ಸಾಮಾಜಿಕ ಸ್ಥಾನಮಾನಗಳು, ಜನರು ನೀಡುವ ಗೌರವಗಳು, ಕೆಲವು ಸಮಯದಲ್ಲಿ ಸಣ್ಣ ಕಾರ್ಯಸ್ಥಾನದ ಬಿರುದುಗಳು, ಅಂದರೆ ಆಲಯದ ಕೊಠಡಿ ಪಾಲಕರು, ಸಭಾ ಸೇವಕರು, ಸಭಾ ಹಿರಿಯರು, ದೀಕ್ಷಿತರುಗಳು ಮುಂತಾದ ಈ ಯಾವುದನ್ನು ಉಳಿಸಿಕೊಳ್ಳಲು ಪರಿಶ್ರಮಿಸಬಾರದೆಂಬ ಎಚ್ಚರಿಕೆಯನ್ನು ಅವರಿಗೆ ನೀಡಲಾಗಿರುವುದು. ಈ ಸಂಗತಿಗಳಲ್ಲಿ ಯಾವುದನ್ನಾದರೂ ಉಳಿಸಿಕೊಳ್ಳಲು ಮಾಡುವ ಪ್ರಯತ್ನವು ನಿರಾಶೆ ಉಂಟು ಮಾಡುವುದೆಂಬ ಅರ್ಥ ಕೊಡುವುದು. ಎಲ್ಲವನ್ನೂ ಕಳಕೊಳ್ಳಲೇಬೇಕು, ಇಲ್ಲವೇ ಆ ಸಮಯದಲ್ಲಿ ಉಂಟಾಗುವ ಪರೀಕ್ಷೆಯನ್ನು ಯಶಸ್ವಿಯಾಗಿ ದಾಟಿ ಹೋಗಲು ಆಗಲಾರದು. ಇದರಂತೆಯೇ ಹೊಲದಲ್ಲಿರುವ ಯಾವನಾದರೂ ಹಿಂದಕ್ಕೆ ತಿರುಗಿಕೊಂಡು ಬರಬಾರದು. ಹೊಲವೆಂಬುದು ಲೋಕವನ್ನು ಸೂಚಿಸುತ್ತದೆ. ಹೆಸರಿನ ಕ್ರೈಸ್ತ ಸಭೆಯನ್ನು ತೊರೆದು ಲೋಕದೊಳಗೆ ಹೋದ ಕರ್ತನ ಜನರಲ್ಲಿ ಯಾರೇ ಆದರೂ ಹಿಂತಿರುಗಿ ಬರಬಾರದು. ಆದರೆ ಆ ಸನ್ನಿವೇಶದ ಬಗ್ಗೆ ಸತ್ಯಾಂಶಗಳನ್ನು ತಿಳಿದುಕೊಂಡವರಾದ ಅವರು ಹೊಲದಿಂದ ಕರ್ತನ ಬಳಿಗೆ ಓಡಿ ಹೋಗಬೇಕು. ಮತ್ತಾಯನು ನೀಡಿರುವ ವಿವರಣೆಯು ಮೊಲೆ ಕೂಸಿರುವ ಹೆಂಗಸರಿಗೆ ಉಂಟಾಗುವ ವಿಶೇಷ ಸಂಕಟಗಳ ವಿಷಯವಾಗಿ ಹೇಳುತ್ತದೆ. ಇದು ಲೋಕವನ್ನು ಪರಿವರ್ತನೆ ಮಾಡಲು ಹಾಗೂ ಸಭೆಯ ಆರಂಭಿಕ ಸದಸ್ಯರಿಗೆ ಬೋಧನೆ ಮಾಡಲು ಪರಿಶ್ರಮಿಸುತ್ತಿರುವ ಕ್ರೈಸ್ತರನ್ನು ಸಾಂಕೇತಿಕವಾಗಿ ಸೂಚಿಸುವುದೆಂಬುದು ನಮ್ಮ ನಂಬಿಕೆ. ಬದಲಾಗುತ್ತಿರುವ ವ್ಯವಸ್ಥಾ ಕ್ರಮಗಳು ಹಾಗೂ ನನ್ನ ಪ್ರಜೆಗಳೇ, ಅವರನ್ನು ಬಿಟ್ಟು ಬನ್ನಿರಿ ಎಂಬ ಕರೆಯು ಉಂಟಾಗಿರುವ ಕಾರಣ ಇವರ ಆತ್ಮಗಳು ವಿಶೇಷವಾದ ಶ್ರಮ ಸಂಕಟಗಳಿಗೆ ಒಳಗಾಗುವುವು. ಅಂಥವರಿಗೆ ಈ ಕರೆಯನ್ನು ಕೇಳಿ ಅದಕ್ಕೆ ವಿಧೇಯರಾಗಲು ವಿಶೇಷವಾಗಿ ಕಷ್ಟಕರವಾಗಿರುವುದು. ಸೊದೋಮಿನಿಂದ ಓಡಿ ಹೋಗುವಲ್ಲಿ ಲೋಟನು ಮತ್ತು ಅವನ ಕುಟುಂಬದವರಿಗೆ ತ್ವರೆಯಾಗಿ ಓಡಿ ಹೋಗಬೇಕು. ನಾಶವಾಗಲಿರುವ ಯಾವುದನ್ನು ಹಿಂತಿರುಗಿ ನೋಡಲು ಕೂಡದೆಂಬ ಎಚ್ಚರಿಕೆಯ ಮಾತನ್ನು ಸಹ ನೀಡಲಾಗಿತ್ತು. ಹೀಗೆಯೇ ಕರ್ತನ ಜನರು ನಾಶವಾಗಲಿರುವ ಸಂಗತಿಗಳನ್ನು ಹಿಂತಿರುಗಿ ನೋಡಬಾರದು, ಅವುಗಳ ವಿಷಯವಾಗಿ ಆಲೋಚಿಸಲು ಕೂಡದು. ಬಾಬೇಲಿನೊಳಗಿಂದ ಓಡಿ ಹೋಗಿ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರಿ. ಲೋಟನ ಹೆಂಡತಿಯು ಅವಿಧೇಯಳಾಗಿ ಹಿಂದಕ್ಕೆ ತಿರುಗಿ ನೋಡಿ ನಾಶವಾಗಲಿರುವ ಸಂಗತಿಗಳ ವಿಷಯವಾಗಿ ಆಶಿಸುವವಳಾಗಿ ನಾಶನದಿಂದ ತಪ್ಪಿಸಿಕೊಳ್ಳಲು ವಿಫಲರಾಗಿದ್ದಳು. ಈ ನಿದರ್ಶನವನ್ನು ಕರ್ತನು ತನ್ನ ಜನರಿಗೆ ಅನ್ವಯ ಮಾಡಿ, ಅವರ ಪಲಾಯನವು ಈಗಿನ ಕಾಲದ ಸಂಗತಿಗಳೆಲ್ಲವನ್ನೂ ಪೂರ್ಣವಾಗಿ ಪರಿತ್ಯಾಗ ಮಾಡುವುದರ ಮೂಲಕವಾಗಿರಬೇಕೆಂದು ಒತ್ತಾಯಿಸಿ ಹೇಳಿದ್ದಾನೆ. ತನ್ನ ಪ್ರಾಣವನ್ನು
ಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳಬೇಕು. ತನ್ನ ಪ್ರಾಣವನ್ನು ಕೊಂಡವನು ನಿತ್ಯ ಜೀವವನ್ನು ಸಂಪಾದಿಸಿಕೊಂಡವನಾಗಿ ಅದನ್ನು ರಕ್ಷಿಸಿಕೊಳ್ಳುವನು.